ಇದೆಲ್ಲದರ ಜೊತೆಗೆ ಈಗ ಮೆಜೆಸ್ಟಿಕ್ 2 ಅನ್ನೋಂಥ ಟೈಟ್ಲಲ್ಲಿ ನಿಮ್ಮ ಮಗನೇ ಸಿನಿಮಾ ಮಾಡ್ತಾ ಇದ್ದಾರೆ. ಅದು ದರ್ಶನ್ ಅವರ ಫಸ್ಟ್ ಸಿನಿಮಾದ ಟೈಟ್ಲು, ತುಂಬ ದೊಡ್ಡ ಹಿಟ್ ಆಗಿರ್ತಕ್ಕಂಥ ಸಿನಿಮಾ. ಮೆಜೆಸ್ಟಿಕ್ ಅಂತ ಟೈಟ್ಲ್ ಇಟ್ಕೊಂಡಾಗ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದು, ಮಾತಾಡಿದ್ದು, ಅವ್ರೇನಾದ್ರು ಹೇಳಿದ್ದು ನೆನಪಾಗ್ತಿದೆಯಾ ಸರ್? ದರ್ಶನ್ ಅವರು ಮೆಜೆಸ್ಟಿಕ್ ಟೈಟ್ಲ್ ಇಟ್ಟಿಗೆ ಅವ್ರ ಹತ್ರ ಹೋಗಿದೆ ಸರ್. ನಾನು ಹೋಗಿ ಬಾಸ್ ಹಿಂಗೆ ಮಾಡ್ತಾಯಿದ್ದೀನಿ, ಅಯ್ಯೋ ಮಾಡಿ ಬಾಸ್ ಏನಿದಿಲ್ಲ ಅಂತೇಳಿ ಎಲ್ಲ ಇದು ಮಾಡಿದ್ರು, ಕ್ಲೀನಾಗಿ ಎಲ್ಲ ಮಾಡಿ ಅಂತ. ಬಟ್ ಇವಾಗ ನೆನೆಸ್ಕೊಂಡ್ರೆ ನಮಗೆ ಅವರು ಜೊತೆ ನಮ್ಮ ಒಡನಾಟ ಅವ್ರ ತಂದೆಯವ್ರ ಕಾಲದಿಂದ ಇದೆ. ಆ ಥರ ವ್ಯಕ್ತಿ ಏನಲ್ಲ ಇದು. ನನಗಂತೂ ಇವೆಲ್ಲ ನಂಬಕ್ಕೆ ಆಗಲ್ಲ ಸರ್, ಪರಿಸ್ಥಿತಿಗಳು. ಯಾಕಂದರೆ ಒಂದೊಂದು ಸರಿ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡಬೇಕಂತೆ. ಕಂಡದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು. ನನ್ನ ಮನಸ್ಸಲ್ಲಿ ನಾನು ಅವ್ರನ್ನ ಫಾಲೋ ಮಾಡ್ದಂಗೆ ಅವರು ಆ ಥರ ವ್ಯಕ್ತಿ ಅಲ್ಲ ಗುರುಗಳೇ. ಯಾವಾಗಿಂದ ನಿಮಗೆ ಅವರ ಒಡನಾಟ ಇದೆ ಸರ್? ಪರಿಚಯ ಯಾವಾಗಾಗಿತ್ತು? ಮತ್ತು ಏನಾದರೂ ಮಾತಾಡಿದ್ದು ಘಟನಾವಳಿಗಳು ಹೆಂಗೆ ನೆನಪಾಗುತ್ತೆ? ಅವರು ನಮ್ಮ ಆಫೀಸ್ಗೆಲ್ಲ ಬರೋರು, ನಮ್ಮ ಆಫೀಸಲ್ಲೇ ಕೂತ್ಕೊಳ್ಳೋರು. ಬಾಸ್ ಒಂದು 5 ಲಕ್ಷ ಬಂಡ್ಲು ನೋಡಬೇಕು ಅನ್ನೋರು. ನಾನು ಆವಾಗ ಲಕ್ಷಾಂತರ ರೂಪಾಯಿ ಚೀಟಿಗಳೆಲ್ಲ ಮಾಡ್ತಾಯಿದ್ದೆ. ನಮ್ಮ ಆಫೀಸಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಓಡೋದು. ನನಗೊಂದು ಬಂಡ್ಲ್ ನೋಡಬೇಕು ಅದು ಇದು ಅನ್ನೋರು. ತಗೋ ಬಾಸ್ ಅಂತ ನಾನು ಒಂದು ಸರಿ ಹಿಂಗೆ 1.25 ಲಕ್ಷ ಕೊಟ್ಟೆ, ಒಂದು ಪಿಕ್ಚರ್ ಮಾಡಿ ಅಂತ ಕೊಟ್ಟಿದ್ದೆ. ಆಮೇಲೆ ಹಂಗೆ ಪರ್ವ ಲಾಸ್ ಆದಮೇಲೆ ವಾಪಸ್ ಇಸ್ಕೊಂಬಿಟ್ಟೆ. ಹಿಂಗೆ ನಡ್ಕೊಂಡು ಹೋಗೋದು ದರ್ಶನ್ ಅವ್ರ ಜೊತೆ. ಆಮೇಲೆ ಪಿಕ್ಚರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಆಮೇಲೆ ಮೊನ್ನೆ ನಾನು ನಮ್ಮ ಮಗಂದು ಕೇಳೋಕ್ಕೆ ಹೋದಾಗಲೂ ಅಯ್ಯೋ ನಾನೇ ಅಂದ್ಕೊಂಬಿಟ್ಟೆ ಗೊತ್ತಾ ಬಾಸ್, ಪಿಕ್ಚರ್ ಮಾಡೋಕ್ಕೆ ಬಂದುಬಿಟ್ರಿ ತಿರ್ಗಾ ಅಂದ್ಕೊಂಡೆ. ಇಲ್ಲ ಬಾಸ್, ನನ್ನ ಮಗ ಹಿಂಗೆ ಮಾಡ್ತಾನೆ ಮೆಜೆಸ್ಟಿಕ್ ಅಂತ, ನಿಮ್ಮ ಇದು ಬೇಕು ಪಾರ್ಟ್ 2 ಮಾಡೋಕ್ಕೆ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ಕೊಂಡು ನಾನು ಸಮಯ ಮಾಡ್ಕೊಂಡು ಸೆಟ್ಟಿಗೆ ಬರ್ತೀನಿ. ಈಗ ಇದರಲ್ಲಿ ಔಟ್ಡೋರು ಇದಕ್ಕೆ ಹೋಗ್ತಾಯಿದ್ದೀನಿ, ಡೆವಿಲ್ ಪಿಕ್ಚರ್ಗೆ. ನೀವು ಮಾಡಿ, ಬೆಸ್ಟ್ ಆಫ್ ಲಕ್, ನಾನು ಎಲ್ಲಿದ್ದರೂ ನಿಮ್ಮ ಇದಿರುತ್ತೆ ಅಂತ ಹೇಳಿದ್ರು. ಅದು ಬಂದು 1 ತಿಂಗಳಿಗೇನೋ ಈ ಥರ ಘಟನೆ ನಡೆದೋಗಿದೆ. ಅದು ನನಗಿನ್ನೂ ತಡ್ಕೊಳಕ್ಕಾಗ್ತಾಯಿಲ್ಲ.